ದ್ವಿತೀಯ ಆನಿವಾಸಿ ಕನ್ನಡಿಗರ ಸಮ್ಮೇಳನ ಹಾಗೂ ಹೊರನಾಡು ಕನ್ನಡಿಗರ ಸಮ್ಮೇಳನವನ್ನು ಈ ಒಂದು ಪುರಭವನದಲ್ಲಿ ಏರ್ಪಾಡು ಮಾಡುವ ಮೂಲಕ ಸಮ್ಮೇಳನದ ಅಧ್ಯಕ್ಷರಾಗಿ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಡೇವಿಡ್ ಫ್ರ್ಯಾಂಕ್ ಫರ್ನಾಂಡಿಸ್, ಚಿಂತಕರು, ವಾಗ್ಮಿ ಹಾಗೂ ಆನಿವಾಸಿ ಕನ್ನಡಿಗರು, ದುಬೈ UAE ಇವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮ್ಮೇಳನ ನಡೆಸುವಂಥದ್ದು ಮಂಗಳೂರಿಗೆ ಒಂದು ಕಿರೀಟ ಇಟ್ಟ ಹಾಗೆ. ಆನಿವಾಸಿ ಭಾರತೀಯರು, ಆನಿವಾಸಿ ಕರ್ನಾಟಕದವರು ಇಲ್ಲಿ ಬಂದು, ಹೊರನಾಡಿ ಕನ್ನಡಿಗರು ಇಲ್ಲಿ ಬಂದು ತಮ್ಮ ಮನಸ್ಸಿನ ವಿಚಾರಧಾರೆಗಳನ್ನು ಈ ಒಂದು ಪುರಭವನದಲ್ಲಿ ವ್ಯಕ್ತಪಡಿಸುವುದ, ತಾನು ಹುಟ್ಟಿದಂಥ ಊರಿನಲ್ಲಿ ತಾವು ಆಡುವ ಭಾಷೆಯಲ್ಲಿ ತಮ್ಮ ಸಮ್ಮೇಳನವನ್ನು ನಡೆಸುವಂಥದ್ದು ಮತ್ತು ಸನ್ಮಾನವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಆತ್ಮೀಯರು, ಹೊರನಾಡ ಕನ್ನಡಿಗ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪುರಸ್ಕೃತರಾದಂಥ ಡಾಕ್ಟರ್ ಸರ್ವೋತ್ತಮ ಶೆಟ್ಟಿಯವರು ಅಬುದಾಬಿ ಕನ್ನಡಿಗರ ಸಮ್ಮೇಳನವನ್ನು, ತುಳು ಸಮ್ಮೇಳನವನ್ನು ಏರ್ಪಾಡು ಮಾಡಿ ಕನ್ನಡ ಭಾಷೆಗೆ ಮತ್ತು ತುಳು ಭಾಷೆಗೆ ವಿದೇಶದಲ್ಲಿಯೂ ದೊಡ್ಡ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಸರ್ವೋತ್ತಮ ಶೆಟ್ಟಿಯವರು ಇದರ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಿರುವುದು ಅತ್ಯಂತ ಸಂತೋಷದ ವಿಚಾರ. ಅದರ ಜೊತೆಯಲ್ಲಿ ವೇದಿಕೆಯಲ್ಲಿ ಭಾಳಷ್ಟು ಜನ ಕಿರಿಯ ಸಾಹಿತಿಗಳು, ಸಮಾಜ ಸೇವಕರು ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಗೋಲ್ಡನ್ ಐಕಾನಿಕ್ ಅವಾರ್ಡನ್ನು ಪುರಸ್ಕೃತರಾದಂತಹ ಭಾಳಷ್ಟು ಮಂದಿಗೆ ನಾವು ಒಂದು ಪ್ರಶಸ್ತಿಗಳನ್ನು ನೀಡಿದ್ದೇವೆ. ಅವರಿಗೆ ಅವರ ಜೀವನದಲ್ಲಿ ಇದೊಂದು ಹೆಮ್ಮೆಯ ದಿವಸ ಆಗಲಿ ಮತ್ತು ಸಾಧನೆಗೆ ಎಲ್ಲಿಯೋ ಒಂದು ಕಡೆ ನಮಗೆ ಗುರುತಿಸಿದ್ದಾರೆ ಅಂತೇಳುವ ಭಾವನೆ ಅವರಿಗೆ ಇರಲಿ ಅಂತೇಳುವ ಮಾತನ್ನು ಹೇಳಿ ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ, ಈ ಒಂದು ಕಾರ್ಯಕ್ರಮ ಮಂಗಳೂರು ನಗರದಲ್ಲಿ ನಡೆಯುವ ಉದ್ದೇಶಕ್ಕಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ. ಹಲವಾರು ಕಾರ್ಯಕ್ರಮಗಳು ಜೋಡಣೆ ಆಗಿರುವಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವು ನಮ್ಮ ಕನ್ನಡಿಗರಿಗೆ ನಾವು ಕೊಡುವಂಥ ಗೌರವ, ಹುಟ್ಟಿನಲ್ಲಿ ಕನ್ನಡಿಗರಾಗಿ ಹುಟ್ಟಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ, ವಿದೇಶಗಳಿಗೆ ಹೋಗಿ, ಪ್ರಪಂಚದಾದ್ಯಂತ ಸುತ್ತಾಡಿ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿ ತಮ್ಮ ಹುಟ್ಟಿದಂಥ ನೆಲಕ್ಕೆ ಮತ್ತೆ ಬಂದು ನಾನು ಕನ್ನಡಿಗ ಅಂತ ಹೇಳುವ ಹೆಮ್ಮೆ ನಿಮ್ಮಲ್ಲಿ ಇದೆ ಅಲ್ವಾ? ಅದಕ್ಕೆ ನಾನು ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಲು ಬಯಸ್ತೇನೆ. ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಮತ್ತು ಕನ್ನಡದ ಚಲನವಲನಗಳು ನಮಗೆ ಭಾಷೆಯಲ್ಲಿ ಮತ್ತು ವ್ಯಾವಹಾರಿಕವಾಗಿ ಮತ್ತು ಆತ್ಮೀಯ ಸಂಬಂಧಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಭಾಷೆ ಅಂತೇಳೋದು ನಾವು ಮರೆಯಲಿಕ್ಕೆ ಕೂಡದು. ನಮ್ಮ ದಕ್ಷಿಣ ಕನ್ನಡದ ಭಾಗದಲ್ಲಿ ಅಥವಾ ಪ್ರಪಂಚದಾದ್ಯಂತ ಇರ್ತಕ್ಕಂಥ ತುಳು ಭಾಷೆಯಲ್ಲಿ ಮಾತಾಡ್ತಕ್ಕಂಥ ನಾವು ಯಾವಾಗ ತುಳು ಮಾತಾಡ್ತೇವೆ ಆವಾಗ ನಮ್ಮ ಆತ್ಮೀಯತೆ ಜಾಸ್ತಿ ಆಗ್ತದೆ. ನಾನು ಅನೇಕ ಬಾರಿ ವಿದೇಶಗಳಿಗೆ ಹೋದಾಗ, ಮೊನ್ನೆ ಅಷ್ಟೇ ನಾವು ಅಮೇರಿಕದ ಬಾಸ್ಟನ್ನಲ್ಲಿ ಒಂದು ರಾಜ್ಯ ಸರ್ಕಾರವನ್ನು ನಾನು ಪ್ರತಿನಿಧಿಸಿದ್ದೆ. ಇಡೀ ಪ್ರಪಂಚದ ಲೆಜಿಸ್ಲೇಟರ್ಸ್ ಮೀಟನ್ನು ಬಾಸ್ಟನ್ನಲ್ಲಿ ಏರ್ಪಾಡು ಮಾಡಿದರು. ಅಲ್ಲಿ ಹೋದಾಗ ಯಾರಾದರೂ ಕನ್ನಡಿಗರು ಶಾಸಕರು ಸಿಕ್ಕಿದರೆ ಅಥವಾ ಪಾರ್ಲಿಮೆಂಟ್ ಮೆಂಬರ್ಗಳು ಸಿಕ್ಕಿದರೆ, ಸ್ಪೀಕರ್ಸ್ಗಳು ಸಿಕ್ಕಿದರೆ ನಮಗೆ ಆಗತಕ್ಕಂಥ ಸಂತೋಷ ಅದು ಹೇಳಲಿಕ್ಕೆ ಕೂಡದು. ನಾವು ನಮ್ಮ ಭಾಷೆಯ ಮೇಲೆ ನಮ್ಮ ಪ್ರೀತಿಯನ್ನು ತೋರಿಸ್ತಕ್ಕಂಥದ್ದು. ನಾವಲ್ಲಿ ಹೋದಾಗ ನಮ್ಮನ್ನು ಕನ್ನಡ ಸಂಘದವರು ನಮ್ಮನ್ನು ಕರೆಸಿ ಅಲ್ಲಿ ಊಟ ಉಪಚಾರಗಳನ್ನು ಮಾಡಿದರು. ನಮಗೆ ಅಲ್ಲಿ ಭಾಳಷ್ಟು ಆ ದೇಶ ಸಂಸ್ಕೃತಿಯ ಬಗ್ಗೆ ತಿಳಿಸಿದರು.
ಅವರ ಜನಜೀವನದ ಬಗ್ಗೆ ತಿಳಿಸಿದರು. ನಾವು ಹೇಗೆ ಅಮೇರಿಕದಲ್ಲಿ ಬದುಕ್ತಾ ಇದ್ದೀವಿ, ನಮ್ಮ ಸುಖ ಕಷ್ಟಗಳು ಏನು ಅಂತ ಹೇಳುವುದನ್ನು ಅವರು ತಮ್ಮದೇ ಆದಂಥ ರೀತಿಯಲ್ಲಿ ನಮ್ಮ ಮುಂದಿಟ್ಟರು. ಅದೇ ರೀತಿ ಬೇರೆ ಬೇರೆ ದೇಶಗಳಿಗೆ ಹೋಗಿ, ಗಲ್ಫ್ ಕಂಟ್ರೀಸಲ್ಲಿ ಅಂತೂ ಹೆಚ್ಚು ಕನ್ನಡಿಗರು ಇರ್ತಕ್ಕಂಥ ಒಂದು ಭಾಗ. ಅದೇ ರೀತಿ ಈಗ ಇವತ್ತು ಆಸ್ಟ್ರೇಲಿಯಾ ಇರ್ಬೋದು, ಕೆನಡಾ ಇರ್ಬೋದು, ಲಂಡನ್ ಇರ್ಬೋದು, ಪ್ರತಿಯೊಂದು ಕಡೆಗಳಿಗೆ ಹೋದಾಗ ಕೂಡ, ಈಗ ಮಾಲ್ಡೀವ್ಸಲ್ಲಿ ಕೂಡ ಈಗ ಅವ್ರ ಸನ್ಮಾನ ಮಾಡಿದೆವು. ಮಾಲ್ಡೀವ್ಸಲ್ಲಿ ನಾವು ಕನ್ನಡ ಸಂಘವನ್ನು ಕಟ್ಟಿ ಅಲ್ಲಿ ಕನ್ನಡಿಗರನ್ನು ಒಟ್ಟು ಸೇರಿಸ್ತಕ್ಕಂಥ ಕೆಲಸ, ಕನ್ನಡಿಗರಿಗೆ ಆದಂಥ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡು ಹುಡುಕಂಥದ್ದು, ಏನಾದರೂ ಅನಾಹುತಗಳು ಸಂಭವಿಸಿದರೆ ಅಲ್ಲಿ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು, ಮತ್ತು ನಮ್ಮ ದೇಶದ ನಮ್ಮ ರಾಜ್ಯದಿಂದ ಅವರಿಗೇನಾದರೂ ಸಹಾಯ ಬೇಕಾಗಿದ್ದರೆ ಅದನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಸಹಾಯ ಮಾಡ್ತಕ್ಕಂಥ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಕನ್ನಡಿಗರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. ಇವತ್ತು ಕರ್ನಾಟಕ ರಾಜ್ಯೋತ್ಸವ ಇನ್ನು ಕೆಲವೇ ದಿವಸಗಳಲ್ಲಿ ಬರ್ತದೆ. ನಾವು ಕೆಲವರನ್ನ ಹೊರನಾಡು ಕನ್ನಡಿಗರನ್ನು ಸನ್ಮಾನ ಮಾಡ್ತೇವೆ, ಅಥವಾ ಕನ್ನಡಿಗರು ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದವರಿಗೆ, ಅಲ್ಲಿ ಅವರು ಬದುಕು ಕಟ್ಟಿಕೊಂಡಿರ್ತಕ್ಕಂಥವರಿಗೆ ನಾವು ಅಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯೋತ್ಸವ ಪ್ರಶಸ್ತಿಯ ಮೂಲಕ ನಾವು ಮಾಡ್ತೇವೆ. ಅದು ಉದ್ದೇಶ ಇರುವಂಥದ್ದು ನಮ್ಮ ಭಾಷೆಯನ್ನು, ತಾನು ಹುಟ್ಟಿದಂಥ ಭಾಷೆ, ತಾನು ಕಲಿತಂಥ ಸಂಸ್ಕೃತಿ, ತಾನು ಹುಟ್ಟಿದ ನೆಲದಲ್ಲಿ ತಾನು ಹೇಳಿದಂಥ ಏನು ವಿಚಾರಗಳಿದ್ದಾವೆ, ಕಲಿತಂಥ ವಿದ್ಯೆ ಇದೆ, ಅದಕ್ಕೆಲ್ಲಕ್ಕೂ ಗೌರವ ಕೊಡಲಿಕ್ಕೆಗೋಸ್ಕರ ರಾಜ್ಯ ಸರ್ಕಾರಗಳು ಕೂಡ ಆ ರೀತಿಯಲ್ಲಿ ಕೆಲಸವನ್ನು ಮಾಡ್ತದೆ. ಮುಂದಿನ ದಿನಗಳಲ್ಲಿ ನಾನೊಬ್ಬ ಶಾಸಕನಾಗಿ ಮುಂದಿನ ವಿಧಾನಸಭೆ ಅಧಿವೇಶನದಲ್ಲಿ ಯಾರು ಹೊರನಾಡು ಕನ್ನಡಿಗರು ಇರ್ತಾರೆ, ಯಾರು ಆದಿವಾಸಿ ಕನ್ನಡಿಗರು ಇರ್ತಾರೆ, ಅವರುಗಳಿಗೆ ಅವರ ರಾಜ್ಯಗಳಲ್ಲಿ ಅವರವರು ವಾಸಿಸ್ತಿರುವಂಥ ದೇಶದಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳು ಸಂಘಟನೆ ಮೂಲಕ ಮಾಡಿದಾಗ ರಾಜ್ಯ ಸರ್ಕಾರದಿಂದಲೂ ಅವರಿಗೆ ಧನ ಸಹಾಯವನ್ನು ಕೊಡಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಅಲ್ಲಿ ನಮ್ಮ ರಾಜ್ಯದ ಡೆಲಿಗೇಟ್ಸನ್ನು ಕಳಿಸ್ತಕ್ಕಂಥ ಕೆಲಸ, ಹೇಗೆ ನಾವು ಅಕ್ಕ ಸಮ್ಮೇಳನಕ್ಕೆ ಹೋಗ್ತೇವೆ ಅಮೇರಿಕದಲ್ಲಿ, ಅದೇ ರೀತಿಯಲ್ಲಿ ಬೇರೆ ಬೇರೆ, ಈಗ ಮಾಲ್ಡೀವ್ಸ್ ಅವರು ಬಂದರು, ಇನ್ನು ಯಾವ ರಾಜ್ಯದಲ್ಲಿ ದೇಶದವರು ಬಂದರೂ ನನಗೆ ಗೊತ್ತಿಲ್ಲ, ಬೇರೆ ಬೇರೆ ರಾಜ್ಯ ದೇಶಗಳಲ್ಲಿ ಹೋಗಿ ಅಲ್ಲಿ ಕನ್ನಡ ಸಂಘಟನೆಗಳನ್ನು ಕಟ್ಟಿ ಕೆಲಸ ಮಾಡುವ ಯಾವುದೇ ಒಂದು ದೊಡ್ಡ ಸಮ್ಮೇಳನ ಅಥವಾ ಅಲ್ಲಿ ಸೇರಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯವು ಕೂಡ ಅದರಲ್ಲಿ ಭಾಗಿಗಳಾಗಬೇಕು, ಮತ್ತು ಅದೊಂದು ರಾಜ್ಯ ಸರ್ಕಾರದ ಪ್ರೋತ್ಸಾಹದ ಕಾರ್ಯಕ್ರಮವಾಗಿ ಅಲ್ಲಿ ಆಗಬೇಕು ಅಂತ ಹೇಳುವುದಕ್ಕೆ ನಮ್ಮ ಇದರ ಬಗ್ಗೆ ನಾನು ಮುಂದಿನ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆಗೆ ತೆಗೆದುಕೊಂಡು ಎಲ್ಲ ಶಾಸಕರ ಅಭಿಪ್ರಾಯ ಪಡೆದು, ಸರ್ಕಾರದ ಅಭಿಪ್ರಾಯವನ್ನು ಪಡೆದು, ಮುಂದಿನ ದಿನಗಳಲ್ಲಿ ಒಂದು ರೀತಿಯ ಚೌಕಟ್ಟಿನ, ಒಂದು ರೀತಿಯ ಒಳ್ಳೆಯ ರೀತಿಯ ಸೌಹಾರ್ದತೆಯ ಒಂದು ಸಂಕೇತವಾಗಿ ನಾವು ಏನು ಮಾಡಬಹುದು ಇದರ ಬಗ್ಗೆ ಆಲೋಚನೆ ಮಾಡುವುದು ಸರ್ಕಾರ ಮಾಡಬೇಕು. ಈ ದೃಷ್ಟಿಯಲ್ಲಿ ನಾನು ಕೂಡ ಸರ್ಕಾರದ ಜೊತೆ ಒಬ್ಬ ಆಡಳಿತ ಪಕ್ಷದ ಸದಸ್ಯನಾಗಿ ನಾನು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ವಿಚಾರವನ್ನು ಮುನ್ನೆಲೆಗೆ ತರ್ತೇನೆ ಅಂತೇಳುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಈ ಒಂದು ಸಂದರ್ಭದಲ್ಲಿ ತಮ್ಮ ಜೊತೆ ಭಾಗಿಗಳಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಾಗಿ, ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ, ಮತ್ತು ಈ ಸಮ್ಮೇಳನ ಇಡೀ ದಿವಸಗಳ ಒಂದು ದಿವಸಗಳ ಕಾಲ ಇಲ್ಲಿ ನಡೆದು ಇದರಲ್ಲಿ ಅನೇಕ ವಿಚಾರಗಳನ್ನು ತಾವು ಹಮ್ಮಿಕೊಂಡಂಥ ಏನಾದರೂ ರೆಸೊಲ್ಯೂಷನ್ಸ್ ಇದ್ದರೆ, ಅಥವಾ ತಾವೇನಾದ್ರು ತೆಗೆದುಕೊಳ್ಳುವಂಥ ಸಮ್ಮೇಳನದ ಅಧ್ಯಕ್ಷರವರು ಡೇವಿಡ್ ಫ್ರ್ಯಾಂಕ್ ಅವರು ಭಾಳ ನುರಿತವರು, ಅವರು ಯಾವುದೇ ತೀರ್ಮಾನ ತೆಗೆದುಕೊಳ್ಳುವುದಂತಾದರೆ ಬಹುಶಃ ಅವರು ಸಾಹಿತಿಯಾಗಿ, ಚಿಂತಕರಾಗಿ, ವಾಗ್ಮಿಯಾಗಿ ನಿಂತಲ್ಲಿಯೇ ನನ್ನನ್ನ ಬಗ್ಗೆ ವರ್ಣನೆ ಮಾಡತಕ್ಕಂಥ ಒಂದು ಪದ್ಯವನ್ನು ಬರೆಯುವಂಥದ್ದು, ಪದ್ಯ ಗದ್ಯ ಎಲ್ಲ ಬರೆಯತಕ್ಕಂಥ ಶಕ್ತಿ ಅವರಲ್ಲಿ ಇರ್ತಕ್ಕಂಥದ್ದನ್ನು ಅಧ್ಯಕ್ಷರು ಮಾಡಿದ್ದೀರಿ. ಕಳೆದ ಬಾರಿ ಅಧ್ಯಕ್ಷರು ಅಂತೂ ಈಸ್ ಎ ವರ್ಲ್ಡ್ ಫೇಮಸ್, ಎಲ್ಲಿ ಹೋದರೂ ಸಂಘಟನೆ ಜನರ ಸಮಸ್ಯೆಗಳಿಗೆ ಸಡನ್ನಾಗಿ ಅದನ್ನು ಸ್ಪಂದನೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವರು. ಹಾಗೆ ನೀವೇನಾದರೂ ತೀರ್ಮಾನ ತೆಗೆದುಕೊಂಡು ನನ್ನ ಗಮನಕ್ಕೆ ತಂದರೆ ನಾನು ಸರ್ಕಾರದ ಜೊತೆ ಅದನ್ನು ವ್ಯವಹರಿಸಿ ಮುಂದಿನ ದಿನಗಳಲ್ಲಿ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ತೇನೆ ಅಂತೇಳಿ ಮಾತನ್ನು ಹೇಳಿ, ಸಂಘಟಕರು ಭಾಳಷ್ಟು ನಮ್ಮ ಇಲ್ಲಿಯ ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಹೌದು ಎಲ್ಲರೂ ಸೇರಿ ಇದರ ಹೆಸರುಗಳನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅವರೆಲ್ಲರೂ ಭಾಳಷ್ಟು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಶಿವರಾಜ್ ಪಾಂಡೇಶ್ವರ ಇರ್ಬೋದು, ಅಥವಾ ಬೇರೆ ಬೇರೆ ಮಂಜುನಾಥ್ ಅವರು ಇರ್ಬೋದು, ಯಾರು ಅವರು ಈಗಲೂ ಬಂದು ಮಾತಾಡ್ತಾ ಇದ್ರಲ್ಲ, ಏನು ಹೆಸರು ಅವ್ರದ್ದು, ಮಂಜುನಾಥ್ ಸಾಗರ್ ಅವರು ಎಲ್ಲರಿಗೂ
ಒಟ್ಟು ಸೇರಿಸ್ತಕ್ಕಂಥ ಶಕ್ತಿಯನ್ನು ಒಂದಾಗಿ ಕೂಡಿಸಿಕೊಂಡಿದ್ದಾರೆ. ಅವರಿಗೂ ನಾವು ಶುಭವನ್ನು ಆರೈಕೆ ಮಾಡಿ, ಇವತ್ತು ಏನು ನೀವು ಇಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ಮಾಡಿದ್ದೀರಿ, ಅದಕ್ಕೆ ನಿಮಗೆ ಮುಂದಿನ ದಿನಗಳಲ್ಲಿ ನಮ್ಮದು ಕೂಡ ಸಹಕಾರ ಇದ್ದೇ ಇರ್ತದೆ ಅಂತೇಳೋ ಮಾತನ್ನು ಹೇಳಿ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.